ಕ್ರಿಸ್ಮಸ್ ನ್ಯೂ ಇಯರ್ಗೆ ಅಂತ ಹೇಳಿ ಸ್ಕೂಲಲ್ಲಿ ರಜಾ ಇತ್ತು, ಜಾನಗೂ ಕೂಡ ರಜಾ ಇದ್ದಿದ್ದರಿಂದ ಎಲ್ಲರೂ ಫ್ಯಾಮಿಲಿ ಜೊತೆಯಾಗಿ ಗೋಕರ್ಣಕ್ಕೆ ಹೋಗಿದ್ವಿ. ಕೂಡಲೇ ಇಂಟರ್ನ್ಯಾಷನಲ್ ಬೀಚ್ ರೆಸಾರ್ಟಲ್ಲಿ 2-3 ದಿನ ಅಲ್ಲೇ ಉಳಿದು ಆರಾಮಾಗಿ ವೆಕೇಷನ್ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಬೇಸಿಗೆಯಲ್ಲಿ ಎಲ್ಲರೂ ಹೇಗೆ ಊಟಿಗೆ ಹೋಗಬೇಕು ಅಥವಾ ತಂಪಾದ ಜಾಗಗಳಿಗೆ ಹೋಗಬೇಕು ಅಂತ ಇಷ್ಟಪಡ್ತಾರೋ, ನನಗೆ ಹಾಗೆಯೇ ಚಳಿಗಾಲದಲ್ಲಿ ಈ ಬೀಚ್ ಕಡೆ ಹೋಗಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಅತಿಯಾದ ಬಿಸಿಲು ಇರೋದಿಲ್ಲ, ಮಕ್ಳಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ನಮ್ಮ ಅನಿರುದ್ಧ ಬೀಚ್ನ ಮೊದಲನೇ ಸಲ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾನೆ ಅಂತ ಹೇಳ್ಬೋದು. ಮೊದಲನೇ ಸಲ ಹೋದಾಗ ತುಂಬ ಪುಟಾಣಿ ಪಾಪು, ಅವ್ನಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಆದರೆ ಈ ಸಲ ಮಾತ್ರ ತುಂಬ ಖುಷಿ ಅವನಿಗೆ. ಎಲ್ಲ ಕಡೆ ಓಡಾಡಿಕೊಂಡು, ನೀರಲ್ಲಿ ಆಟ ಆಡಿಕೊಂಡು, ಮರಳಲ್ಲಿ ಆಟ ಆಡಿಕೊಂಡು ತುಂಬ ಖುಷಿಯಾಗಿ ಈ ವೆಕೇಷನ್ನ ಎಂಜಾಯ್ ಮಾಡ್ತಿದ್ದಾನೆ ಅವನಂತೂ. ಯಾವಾಗಲೂ ಅಷ್ಟೇ, ಮಕ್ಕಳು ಏನು ಖುಷಿ ಪಡ್ತಾರೋ ಅದರಲ್ಲೇ ನಮಗೆ ಸದಾ ಖುಷಿ ಸಿಗುತ್ತೆ. ಸೊ ಸಮನ್ವಿ ಅಂತೂ ಅವ್ರ ಅಪ್ಪನ ಜೊತೆ ಫುಲ್ ಬೀಚು ಪೂಲಲ್ಲೇ ಕಾಲ ಕಳೀತಿದ್ಲು. ಗುಂಡಣ್ಣ ಪೂರ್ತಿ ಮರಳ ಮೇಲೆ ಆಟ ಆಡ್ಕೊಂಡು ಕಾಲ ಕಳೀತಿದ್ದ.